ಶುಭ ಮುಂಜಾನೆ ಅಭಿಮಾನಿಗಳೇ. ಟೈಮ್ 4:30 ಆಗದೇನು, 5 ಆಗೈತೆ ಅಂತ ನೋಡಿ. ನಾವು ರಾತ್ರಿ ಎಲ್ಲ ಮಲ್ಕೊಂಡಿಲ್ಲ, ಮಲ್ಕೊಳ್ಳೋದು ಮಾಡಿ ಬೆಳಿಗ್ಗೆ ಹೋಗೋದೈತೆ ಅಂತ ಹೇಳಿ ನಾವು ಈಗ ಅಂದ್ರೆ ಜೂ ಇರ್ತದಲ್ಲ, ಅದಕ್ಕೆ ಸಫಾರಿ, ಜಂಗಲ್ ಸಫಾರಿ 2 hours ಅದ ಅಂತ, ಅಲ್ಲಿನ ಹೋಗ್ತಾ ಇದೀವಿ ನೋಡಾಕ. ಮತ್ತು ಹಾಂ, ಇಲ್ಲಿ ಭಾಳ ದೊಡ್ಡ ಕೋಳಿ ಅದಾವೆ. ಬ್ಯಾಗ್ ಎಲ್ಲ ತಗೊಂಡ್ರ? ಇಲ್ಲಿ ದೊಡ್ಡ ಕೋಳಿ ಭಾಳ ಅದಾವೆ. ಹುಂಜಾಗಳು ಭಾಳ ದೊಡ್ಡ ಅದಾವೆ. ಎಲ್ಲರೂ ರೆಡಿ ಆಗಿದ್ದೀವಿ. ಆಮೇಲೆ ಯಾವ ರೀತಿ ರೆಡಿ ಆಗಿದ್ದೀವಿ ಏನಂತ ಆಮೇಲೆ ನಿಮ್ಗೆ ತೋರಿಸ್ತೀವಿ. ಶಂಭು ಹಿಂಗೆ ಮುಂಜಾನೆ ಈ ರೀತಿ ರೆಡಿಯಾಗಿ ಹೋಗೋದ. ಯಾರಿಗೆ? ನಂಗಿಲ್ಲ, ನಂಗೆ ರಾತ್ರಿ ಶರೀತ. ಹೌದು, AC ಚಾಲು ಆಗಿತ್ತು ಫುಲ್. ರಾತ್ರಿ ಚಾಲು ಮಾಡಿಟ್ಟಿದ್ರು ಅವ್ರು, ಬೇರೆ ಸಾಯಂಕಾಲ ಬಾಗಿಲ ತೆಗೆದು ಕೊಟ್ಟ ಮೇಲೆ. ನಾರ್ಮಲ್ ರೂಮ್ ಟೆಂಪರೇಚರ್ ಚಾಲೂನೇ ಇರ್ತೈತೆ. ಎಷ್ಟು ತಂಪಾಗೈತೆ ನೋಡಿ. ಕಾರೆಲ್ಲ ಫುಲ್ ತೊಳ್ದಂಗೆ ಆಗೈತಿ. ಕಾರ ಐಸ್ ಕೂಲ್. ಶಂಭು ರೆಡಿ ಆಗ್ಬಿಟ್ಟಾಳ. ಹಿಂಗೆ ನಂಗಿಲ್ಲ. ಸ್ನಾನ ಮಾಡ್ದೆ ಇಲ್ಲ, ಬಿಸಿ ಬಿಸಿ ನೀರ್ಲೆ. ಜಂಗಲ್ ಸಫಾರಿ ಹೊಂಟೇವಿ. ನಾನು ಎಷ್ಟು ಬೇಗ ಹೋಗ್ತೇವೆ ಅಷ್ಟು ಅಲ್ಲಿ ನಮ್ಗೆ ಚಲೋ ಆಗ್ತದೆ. ಸಿಕ್ಕಿತ್ತು ನನಗೆ ಹಸಿ ಪಿಕ್ಸ್ ಆಗೈತಿ. ನೋಡ್ತೇನೆ ಏನೇನು ಯಾವ ರೀತಿ ಎನಿಮಲ್ಸ್ ಅಲ್ಲಿ ಅದಾವ ನೋಡೋನು. ಮತ್ತು ನೋಡು ಭಾಳ ಖುಷಿನೇ ಬೇರೆ ಇರ್ತದೆ. ಫುಲ್ ರೋಡ್ ಅಂತೂ ಎಲ್ಲ ಖಾಲಿನೇ ಐತಿ. ನಾವು ರೋಡ್ ಒಳಗೆ ನಿಜ ಹೇಳ್ಬೇಕಂದ್ರೆ ನಾವು ಇಲ್ಲಿ ಎಲ್ಲ ರೋಡನ್ನು ಯೂಸ್ ಮಾಡ್ತಾ ಇದೀವಿ. ಆ ಥರ ಅನಿಸ್ತಾ ಇದೆ. ಒಂದು ಗಾಡಿಗಳಿಲ್ಲ. ಫುಲ್ 5 ಗಂಟೆಗೆ ಎದ್ದು 4ರಿಂದ ತಯಾರಾಗ್ತಾ ಇದೀವಿ. 5 ಗಂಟೆಗೆ ಅಂದ್ರೆ ಬಿಟ್ಟು ನೋಡಿ, ಬೇಗ ಹೋಗಾಕ ಎಷ್ಟು ಅನುಕೂಲ ಅದ. ಕಾಳಿನ ಇದನ್ನ ಇದೆ, ಕಾಣಿಸ್ತಾ ಇಲ್ಲ. ಪ್ರಾಣಿ ಸಂಗ್ರಹಾಲಯ. ಟಿಕೆಟ್ ಕೌಂಟರ್ ಎದ್ದಾರಪ್ಪ. ಬೆಳಿಗ್ಗೆ ನೋಡಿ ಡ್ಯೂಟಿ ಮಾಡ್ಬೇಕಾದ್ರ ಗಾಡಿಗಳು ಬಂದಿರ್ತಾವ ನೋಡಿ. ಇಷ್ಟೊಂದು ಗಾಡಿಗಳು ಬಂದಾವಲ್ಲ. ಹುಳ್ಗಿ ಟಿಂಬಾಟ್ರಿ ಇದು ಹುಳ್ಗಿ ಕ್ಯಾಂಪ್ ಐತೆ, ನೇಚರ್ ಕ್ಯಾಂಪ್. ಗಾಡಿಗಳು ಬಂದಾವಲ್ಲ. ಅಲ್ಲಿ ಐತಿ ನೋಡಿ, ಚಿಕನ್ ನಿಂತಾರ ನೋಡ ಹುಡುಗರು ಹೋಗಿ ಟಿಕೆಟ್ ತಗೊಳಕ. ಇಂಥ ಗಾಡಿಗಳ ತಗೊಂಡು ಹೋಗ್ತಾರ. ಹೌದು, ಇವ ಗಾಡಿ ಚಲೋ ಅದಾವಲ್ಲ. ಇವ ಕೂತಾರಲ್ಲ, ಅಲ್ಲಿ ಕೂತಾರ ನೋಡು. ನೋಡಿ ಏನು ತೆಗಿಯತ್ತೇವ ನಾವು. ಚಳಿದ ಕಂಟ್ರೋಲ್ ಆಗುವತನ ಅಂತಲೇ ಅದ್ರೊಳಗೆ ಐತಿ ನೋಡಿ. ಮತ್ತೆ ಹಾಸಿಗೆ ಸಾಕು. ಇಬ್ರು ತಗೋತೇವ. ಹಸಿ ಆಗಿತ್ತು, ಅದಕ್ಕೆ ಇವ ಬೆಳಿಗ್ಗೆ ಬಂದು ಅಂತಲೇ ಚಾಲು ಐತಿ. 6 ಗಂಟೆಗೆ ಆನೆ ಶಿಬಿರ ಅಂತ ಸಾಕಿದ್ದ ಆನೆ. ಹಾಯ್ ಮೇಡಮ್. ಹಾಯ್, ಏನಾಗತ್ ನೋಡಿ ನಮ್ಮ ಕತೆ ಹೇಳಿ. ಸಾಕು. ಕಾಳಿ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಸುಸ್ವಾಗತ. ಇದು ದಾಡೇಲಿ ಹತ್ರ. ಆಮೇಲೆ ಕುಳಲಿ ಅಂತ ಒಂದು ಗ್ರಾಮ ಇದೆ. ಚಾಯ್ ಕುಡಿಲಿಕ್ಕೆ ಹೋಗ್ತಾ ಇದೀವಿ ಈಗ. ಚಿನ್ನು ಅಂತ ಫುಲ್ ನಡ್ಗತಾರ. ಅವ್ರಿಗೆ ಚಳಿನೇ ಈ ಸಲ ಕಂಟ್ರೋಲ್ ಆಗತ್ತೆ ಯಾಕೋ. ಈ ರೀತಿ ಇದೆ. ಇಲ್ಲಿ ಅಲ್ಲ, ಅಪ್ಪು ಹೋಗಿ ನಿಂತಾನಲ್ಲ ಇಲ್ಲಿ. ಈ ಕಡೆ ಬರ್ರಿ. ಚಾಲು ಈಗ ಕರೆಕ್ಟ್ ಯೂಸ್ ಆತ್ ನೋಡಿ. ಹುಡುಗರು ಅವ್ರಿಗೆ
ಎಷ್ಟೊಂದು ರಶ್ ಇದೆ ನೋಡಿ. ಚಾ ಎಲ್ಲರಿಗೂ ಚಾ ಅಂತ ಹೇಳಿ ಮತ್ತೆ ಹ್ಯಾಪಿ ಬಿಸ್ಕಿಟು ಕೊಡ್ತಾ ಇದ್ದಾರೆ. ಚಿನ್ನು ಇಲ್ಲಿ ಶುರು ಆಗೈತೆ ಅವ್ರದ್ದು ಗುಡ್ಡೆ ಬಿಸ್ಕಿಟ್ ಜೊತೆ ಇವತ್ತೆ. ಮುಂಚೆನೂ ಗಾಡಿ ಹೋಗ್ಯಾವೇನೋ ಭಾಳಷ್ಟು. ನಂಗೆ ಅನ್ಸಿತ್ತು ನಮ್ದೇ ಫಸ್ಟ್ ಆಯ್ತೇನೋ. ಇಲ್ಲ ಸರ್, ಇಲ್ಲಿ ಏನು ಅಂತದೇನು ಮಾಡಲ್ಲ. ನೀರು ಇರ್ತೈತೆ ಬಾಗಿಲು ಚೌಕಟ್ಟು ಕಿಟಕಿ ಚಂದನ ಚಂದನ ಎಲ್ಲ ಆಕೇಶಿ ಗಿಡ ಅಂತಾರಲ್ಲ ಅದು. ಆಕೇಶ್, ಅಶೋಕ, ಸ್ಪೀಕರ್. ಸುತಾರ್ ಪಕ್ಷಿ, ಸುತಾರ್. ಸ್ಲೋ ಕಾಶ್ಮೀರದ ಯೂಸ್ ಆಗಿ ನೋಡಿ. ಕಾಶ್ಮೀರದ ಕಲ್ಲು सनसेट पॉइंट आहे ते. सनराईज हा साईडला होता. ಅದು ಫಾಗ್ ಇರೋದ್ರಿಂದ ಏನೋ ಅಷ್ಟು ಕ್ಲೀನ್ ಕಾಣಿಸ್ತಾ ಇಲ್ಲ. ಏನ್ ಕಾಣಿಸ್ತಾ ಅಲ್ಲಿ ಇನ್ನೂ ದೂರ ಮಟ್ಟ ಗುಡ್ಡಗಳು. ವ್ಯೂ ಪಾಯಿಂಟ್ ಇದೆ ಅಂತ ಇಲ್ಲಿ ಸನ್ಸೆಟ್ ಆಗ್ತದೆ. ಎಲ್ಲ ಅಭಿಮಾನಿಗಳಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಕಾಳಿ ಟೈಗರ್ ರಿಸರ್ವಾಯರ್ ಊರ ಹೆಸರು ಕುಳಗಿ ಅನ್ನುವಂಥ ಒಂದು ಪ್ಲೇಸ್ ಇದೆ ದಾಂಡೇಲಿ ತಾಲೂಕಿನಲ್ಲಿ. ಪಕ್ಕದಲ್ಲಿ ಅಂಬಿಕಾನಗರ ಕೂಡ ಇದೆ. ಬಹಳ ದೊಡ್ಡ ಅಭಯಾರಣ್ಯ ಇದೆ ಇದು. ಈ ಅಭಯಾರಣ್ಯದಲ್ಲಿ 200ಕ್ಕೂ ಹೆಚ್ಚು ಚಿರತೆ ಮತ್ತು ಸಿಂಹಗಳು ಇದಾವಂತೆ, ಲೈನ್ಗಳು ಇದಾವಂತೆ, ಕರಡಿಗಳು ಇದಾವಂತೆ, ಜಿಂಕೆ ಇದಾವಂತೆ, ಬಹಳಷ್ಟು ಇದಾವೆ. ಬಟ್ ನಮಗಿನ್ನೂ ಏನು ನೋಡ್ಲಿಕ್ಕೆ ಸಿಕ್ಕಿಲ್ಲ. ಇನ್ನೂ ಹೋಗ್ತಾ ಇದ್ದೀವಿ, ನೋಡೋಣ. ಅದ್ಭುತವಾದ ಒಂದು ಅರಣ್ಯ ಪ್ರದೇಶ. ತಾವು ಕೂಡ ಸಮಯ ಅನುಕೂಲ ಮಾಡಿಕೊಂಡು ಒಂದ್ಸಲ ಭೇಟಿ ಕೊಡಿ, ಎಂಜಾಯ್ ಮಾಡಬಹುದು. ಥ್ಯಾಂಕ್ ಯು, ಧನ್ಯವಾದ. ಅಲ್ಲೇ ಮುಂದುವರ್ತಾರೆ ಈ ಗಾಡಿ ಕಡೆ ಬರ್ತೀವಿ. ಗಾಡಿ ಮುಂದುವರ್ತಾರೆ. ಹೋದ್ಮೇಲೆ ಆಡೋದು ಅದು ಓಪನ್ ಮಾಡೈತೆ.
ನೋಡೋದು ನೋಡ್ರಿ ಬ್ಲೂ ಐತಿ. ನೋಡಿ ಕಾಸ್ತಾ ಇದೀರಿ. ಸ್ವಲ್ಪ ಅದೆಲ್ಲ ಹಂದಿ ಮಾಡೋದು ನೋಡಿ. ಮಾಡಿದೆ ಅದೆಲ್ಲ. ಸಾಂಬಾರ್ಡಿ ಸಾಂಬಾರ್ಡಿ ಬಟ್ ಅದ್ರದ್ದು ನಮ್ಗೆ ನೀರ್ ಕಾಗಿದೆ ನೋಡ್ರಿ. ನೀರ್ ಕಾಗಿ ಅಲ್ಲಿ ಕಟ್ಗಿ ಮೇಲೆ ಕಟ್ಗಿ ಈಗಲ್ ನೋಡ್ರಿ, ಸರ್ಪೆಂಟ್ ಈಗಲ್ ಅದು ಹೊಟ್ಟೆತಲ್ಲ. ಕಟ್ಗಿ ಮೇಲೆ ಐತೆ ನೀರ್ ಕಾಗಿ ವೈಟ್ ಇದ. ಹಾ, ನೀರ್ ಕಾಗಿ ಅಂತ. ಹಾ ಇದು ನ್ಯಾಚುರಲ್ ನೀರ್ ಇರ್ತದೆ ಸರ್, ಇಲ್ಲಿ ಹಮೇಶಾ ನೀರ್ ಇರ್ತದೆ. ಜಾಸ್ತಿ ಐತಿ. ಇದೆಲ್ಲ ಕವಳ ರೂಟ್ ಸರ್. ಶಿವರಾತ್ರಿ ಒಂದು ಜಾತ್ರೆ ಇರ್ತಲ್ಲ, ಶಿವಲಿಂಗ ಇದು. ಹಾ. ಕಟ್ಗಿ ಮೇಲೆ ಆಯ್ತು ಹೊರಗೆ ಆಯ್ತು. ಹಾ ಇಲ್ಲಿ ಮುಂದೆ ಬರೋ ಫೋಟೋ ಧಾರವಾಡ ಸಮ್ಮು ನೋಡಿಲ್ಲ. ಓಕೆ ಥ್ಯಾಂಕ್ ಯು. ಹುಡುಗಿ ನೇಚರ್ ಕ್ಯಾಂಪ್ ಸಫಾರಿ ಮಾಡ್ಕೊಂಡು ಬಂದೀವಿ ನಾವೆಲ್ಲರೂ. ಸ್ನೇಹಿತರು ಬಂಧುಗಳು ಧಾರವಾಡದಿಂದ ಬಂದಿದ್ದಾರೆ, ನಾವು ಬೆಳಗಾವಿಯಿಂದ ಬಂದಿದ್ದೀವಿ. ಎರಡೂ ಸಿಹಿಗಳು ಮಿಶ್ರಣ ಆಗ್ಯಾವ, ಎಂಜಾಯ್ ಮಾಡಿ ಬಂದೀವಿ. ಒಂದು ಪ್ರಾಣಿ ಆನೆ ಸಿಕ್ತು, ಆಮೇಲೆ ಜಿಂಕೆ ಸಿಕ್ತು, ನಮ್ಮ ರಾಷ್ಟ್ರ ಪಕ್ಷಿ ನವಿಲು ಕೂಡ ಸಿಕ್ತು. ಇತರ ಪಕ್ಷಿಗಳನ್ನು ಕೂಡ ನಾವು ನೋಡಿದ್ದೀವಿ. ಚೆನ್ನಾಗಿದೆ. ತಾವು ಕೂಡ ಕುಟುಂಬ ಪರಿವಾರ ಜೊತೆಗೆ ನೋಡ್ರಿ, ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ರು. ಅವ್ರು ನಮ್ಗಿಂತ ಸ್ಟ್ರಾಂಗ್ ಆಗ್ಯಾರ. ನಾವ್ ಅದೇ ಹೇಳ್ಕೊತಾ ಇದ್ವಿ, ಅವ್ರು ಹೆಂಗ್ ಮಾತಾಡ್ತಾ ಇದಾರೆ ಬುಲು 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 ಬುಲು. ಅಮ್ಮ ಎಲ್ಲ ಎಷ್ಟು ಮಾತಾಡ್ತಾ ಇದ್ರು, ಎಷ್ಟು ಹಂಗೆ ಬರ್ತಾ ಇದೆಯಲ್ಲ. ಹಾ ಅದ ಕಾಟೇಜ್ ಅಂತಾನು ಅದಾವ ನೋಡಿ ಇಲ್ಲಿ ಹುಲ್ಗಿ. ನಾ ಹೇಳ್ತೇನೆ ಇಲ್ಲೇ ನಾವು ಕಾಳಿ ಟೈಗರ್ ರಿಸರ್ವ್ ಸಫಾರಿಗೆ ಬಂದಿದ್ದುಲ್ಲ. ನಾವು ನೋಡಿದ್ದು ಇಲ್ಲೇ ಗವರ್ಮೆಂಟ್ ಕಾಟೇಜಸ್ ಅದಾವ. ಯಾರ ಹಿಂಗೆ ಸಣ್ಣ ಜನ ಅದು ಈಗ ಅವ್ರು ಕಮಾಯಿ ಮಾಡಕ್ ಚಾಲು ಮಾಡ್ಯಾರ, ಅವ್ರ ಕಡೆ ಬಿಟ್ಟಿಲ್ಲ ಅಂದ್ರೆ ವೆಬ್ಸೈಟ್ ಇತ್ತು, ಅದಕ್ಕೆ ಕೊಡು. ಕಾಳಿ ಟೈಗರ್ ರಿಸರ್ವ್ .org. ನಾನು ಅವಾಗಿಂದ ಅದ ಹೇಳಿದೆ, ನಿಮ್ಗೆ ತಿಳಿದಿರಲಿಲ್ಲ. ಹಾ
ಸಾಡಿ ಕ್ಲೋಸ್ಲೆ ಎಲ್ಲ ತಗೊಂಡೇನ್ ಸಮೀಪ್ ಹೋಗಿ. ಮುಖ ಎಲ್ಲ ಚಳಿ ಒಳಗೆ ಭಯಂಕರ ಚಳಿ. ಈಗ ತಿಂಡಿ ಮಾಡೋನ್ ಮೊದ್ಲ ತಿಂಡಿ ಮಾಡಿದ ಕೂಡಲೇ ಚಳಿ ಹೋಗ್ತದ ಅನಿಸ್ತಾ ಇದೆ. ನಮ್ದು ಕಾಶ್ಮೀರ್ ಶಾಲ ಕರೆಕ್ಟ್ ಯೂಸ್ ಬಂತು ನೋಡಿ ಇಲ್ಲಿ ಈ ಚಳಿಗೆ. ಮತ್ತು ಅಪ್ಪಂದ ನಂದಗಡೆ ತೊಗೊಂಡೋಗಿ ಚಾದರ್ ಅಂತೂ ಫುಲ್ ಯೂಸ್ ಆಗತ್ತೆ. ನನಗಂತೂ ಫುಲ್ ನಡಗ ಬಿಟ್ಟಿತ್ತು. ಎಂಥ ನಡಗ ಅಂತಂದ್ರೆ ಏನು ಹೇಳೋದಿಲ್ಲ. ಒಂದು ನಿದ್ದಿನೂ ಬರತ್ತಿದ್ದ ದಾರ್ಯಾಗ. ಆಮೇಲೆ ಚಿನ್ನು ಸ್ವಲ್ಪ ಮಲ್ಕೊಂಡೇ ಎದ್ಬಿಟ್ರೆ. ಅವರಂತೂ ಅದು ಏಕ್ದಮ್ ಬಂದು ಬಿತ್ತ ಮೈ ಮೇಲೆ, ಸಮ್ಮನ್ ತೊಡಿ ಮೇಲೆ ಬಂದು ಬಿತ್ತ. ಎರಡು ಬಂದ ನಿಲ್ಲಿಸ್ರಿ. ಇಲ್ಲಿ ಮತ್ತೊಂದು ಎಲ್ಲಿ ಗೊತ್ತಾ? ಹಾಂ ಕಾಣಿಸಿಲ್ಲ. ಬಚ್ಚಿಗೆ ಬಸಾತೇನೆ ಇಲ್ಲಿ ಮಲ್ಕೊಂಡಾಳ. ನಾವು ನಿನ್ನೆ ರಾತ್ರಿ ಬಂದಿದ್ವಲ್ಲ, ನಾವು ಚಲೋ ಇದೆ ಇದು ಭಾಳ. ಈಗ ತಿಂಡಿ ಏನಾದರೂ ಏನಿದೆ ನೋಡೋಣ ಅಲ್ಲಿ ತೊಗೊಂಡು ನಡೀರಿ. ಚಾರ್ಜಿಂಗ್ ಹೋಗ್ಯದ ನಮ್ದು. ಅದಕ್ಕೆ ಸ್ವಲ್ಪ ಚಾರ್ಜಿಂಗ್ ಹಚ್ಚಕಂತ ಹೇಳಿ ಶಾಂಭವಿ ಚಾರ್ಜರ್ ತೊಗೊಂಡು ತಿರ್ಗಾಡ್ತಾ ಇದ್ವಿ. ಎಲ್ಲ ಬ್ಯಾಗ್ ಎಲ್ಲ ಸಾಮಾನೆಲ್ಲ ತುಂಬ್ಕೊಂಡು ಅಪ್ಪ ಮಗ ಹೋಗ್ತಾ ಇದ್ದಾರೆ. ಮತ್ತೆ ಇಲ್ಲಿ ಬಂದ್ವಿ ನಾವು. ಬಿಸಿ ಬಿಸಿದಾಗ ಸ್ವಲ್ಪ ಎಲ್ಲ ಟೇಸ್ಟ್ ಮಾಡೋಣ. ಇದೇನಿದೆ? ಇಡ್ಲಿ ಸಾಂಬಾರು. ಹಾಂ, ಆಲೂ ಭಾಜಿ ಭಾಳಷ್ಟು ಇದೆಲ್ಲ. ಚಟ್ನಿ ಮಿತ್ತಿದೆ, ನಿಂಬೆ ಇಡ್ಲಿ ಪುರಿನೂ ಅದಾವ. ಸೆಟ್ ದೋಸೆ. ಬಿಸಿ ಅದ ದೋಸೆ ಫುಲ್ ಬಿಸಿ ಅದ. ಹೋಗ್ಯಾರ ಬಂದ್ರೆ ನೋಡಿ ಬಂದ್ರೆ. ಹೌದು, ಟಾಯ್ಲೆಟ್ ಹಾಕಿದೆ ಈಗ. ನಮ್ಮಲ್ಲೆಲ್ಲ ತಿಂಡಿ ಮಾಡ್ಕೊತೀವಿ, ಅಷ್ಟೊತ್ತಾಗೆ ಚಾರ್ಜಿಂಗ್ ಆಗ್ತೈತಿ. ಇಲ್ಲೇ ಅದ ಏನು ಆ ಕಡೆ ತಿಂಡಿ ಅಂತೂ ಭಾಳ ಮಸ್ತ್. ಸಕ್ರೆ ಕ್ಯೂಬ್ ಅದಾವ ಮತ್ತು ಚಾಯ್ ಅದ. ಇಲ್ಲಿ ಒಂದೇ ಸ್ಟಿಕ್ಕನ್ನು ಕೊಟ್ಟಾರ ನೋಡಿ ಅದ್ರ ಜೊತೆ. ನಾವು ಇಲ್ಲಿ ಟೆರೆನ್ ರೆಸ್ಟೋರೆಂಟ್ ಪ್ರಾಪರ್ಟಿ ಸರ್ ಅವರು ನಮ್ಮ ಹತ್ರ ಇಲ್ಲಿ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಇನ್ನೂ ಒಂದು ಎರಡು ಕೊಡಬೇಕಾದ ಅನ್ನುವಷ್ಟು ಅನುಕೂಲ ಇಲ್ಲಿ ಇದೆ. ಒಟ್ಟು ಮತ್ತೆ ಕೆಲಸದ ಒತ್ತಡದಲ್ಲಿ ಇವತ್ತು ಕೊಡಬೇಕಾಗಿದೆ. ಸರ್ ಥ್ಯಾಂಕ್ ಯು, ಧನ್ಯವಾದ. ಮತ್ತು ಒಳ್ಳೆಯ ಒಂದು ಪ್ರಾಪರ್ಟಿ ನೀವು ಇಲ್ಲಿ ಒಂದು ಮಾಡಿದ್ರದ ಡೆಲ್ಲಿಯಲ್ಲಿ. ಆಮೇಲೆ ಈ ಪ್ರಾಪರ್ಟಿ ನಿಮಗೆ ಒಳ್ಳೆಯ ಒಂದು ಉಜ್ವಲ ಭವಿಷ್ಯ ಕರುಳಿಸಲಿ ಅಂತ ನಾವು ನೋಡ್ತಾ ಇದ್ದೀವಿ. ಆಮೇಲೆ ತಾವು ಕೂಡ ಬೆಳಗಾವಿಗೆ ಬಂದಾಗ ನಮ್ಮ ಹತ್ರ ನೋಡಿರಿ. ಮತ್ತು ನೆಕ್ಸ್ಟ್ ಈ ಕಡೆ ಬರುವ ಪ್ರೋಗ್ರಾಮ್ ಇದ್ದಾಗ ನಾವು ಖಂಡಿತ ಮತ್ತೆ ಬರ್ತೀವಿ. ಆಮೇಲೆ ನಮ್ಮ ಫ್ರೆಂಡ್ಸ್ಗಳು ಮತ್ತು ರಿಲೇಟಿವ್ಸ್ ಯಾರು ಬರೋದನ್ನು ಸಜೆಸ್ಟ್ ಮಾಡ್ತೀವಿ. ಬಟ್ ಇಲ್ಲಿ ನಿಜವಾಗಲೂ ಒಳ್ಳೆ ಕ್ಲೈಮೇಟ್ ಇದೆ, ಒಳ್ಳೆ ಹೆಲ್ದಿ ಫುಡ್ ಇದೆ, ಆಮೇಲೆ ಸ್ಟೇ ಕಂಫರ್ಟೇಬಲ್ ಇದೆ. ಥ್ಯಾಂಕ್ ಯು ವೆರಿ ಮಚ್. ಸ್ಮಾಲ್ ಸ್ವೀಟ್ ಫ್ರಮ್ ಬೆಳಗಾವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ನೀವು ಸ್ಟೇ ಮಾಡಿದ್ರೆ ಏನಾದ್ರು ಪೇ ಮಾಡೋದಿದ್ರೆ ಮಾಡೋದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸರ್ ಅವ್ರ ಫ್ಯಾಮಿಲಿಯವರು ಬಂದರು. ಆ್ಯಕ್ಚುಲಿ ಅವರಲ್ಲಿ ದಾಂಡೇಲಿ ಪೇಪರ್ ಮಿಲ್ಸಲ್ಲಿ ಉಳ್ಕೊಂಡಿದ್ರಂತೆ. ನಾನು ಡೇ ಬಿಫೋರ್ ಎಸ್ಟರ್ಡೇ ಆಗಿದ್ದರೆ ಇಟ್ ವಾಸ್ ಫುಲ್. ಎಸ್ಟರ್ಡೇ ಇಟ್ ವಾಸ್ ಲಕ್ಕಿಲಿ ರೂಮ್ಸ್ ಅವೈಲೇಬಲ್ ಇಟ್ಟಿದ್ದು. ಅದಕ್ಕೆ ಅವ್ರಿಗೆ ಬನ್ನಿ ಸರ್ ಅಂತ ಹೇಳಿ ಬಂದು ಇನ್ಸಿಸ್ಟ್ ಮಾಡಿದೆ. ಅವ್ರು ಬಂದು ನಮ್ಮ ಹಾಸ್ಪಿಟಲಿಗೆ ಸ್ವೀಕರಿಸಿದ್ದಾರೆ. ರಿಯಲಿ ವಿ ಆರ್ ಹ್ಯಾಪಿ ಆನ್ ಬಿಹಾಫ್ ಆಫ್ Terrain family, Terrain team, and you are most welcome anytime you are expected. And sir ಅವರಿಗೆ ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಫ್ಯೂಚರ್ ಡಾಕ್ಟರ್ಸಿಗೆ ಆಲ್ ದ ವೆರಿ ಬೆಸ್ಟ್. ಎಲ್ಲ ಒಳ್ಳೆಯದಾಗಿ. ಇಟ್ ಇಸ್ ಯುವರ್ ರಿಸಾರ್ಟ್, ಎನಿ ಟೈಮ್ ಯು ಕ್ಯಾನ್ ಕಮ್, ಯು ಕ್ಯಾನ್ ಟೆಲ್ ಟು ಯುವರ್ ಕಲೀಗ್ಸ್, relatives. So whenever if you are coming next time, don't see that we will be charged something. If not, so some concession price if you give, no problem. But we will suggest some price also. So this time being a person, thank you very much sir. Nice to meet you. ಸಂಕಲ್ಪ ಅವ್ರಿಗೆ ಕೂಡ ಹೇಳಿ ಮತ್ತೆ ರಾತ್ರಿ ಭಾಳ ಲೇಟಾಗಿ ಆಗುತ್ತೆ ಅಂತ ಎವ್ರಿ ಟೈಮ್ ಇರುತ್ತೆ. no problem. ಮಾರ್ನಿಂಗ್ ಇದ್ದರೆ ಲೇಟ್. We will maintain the friendship. ಯಾ ಡೆಫಿನೆಟ್ಲಿ. ಥ್ಯಾಂಕ್ ಯು. ಪ್ರಕಾಶ್ ಅವ್ರಿಗೆ ಹೇಳ್ಬಿಡ್ರಿ, ಹೇಳ್ತೀವಿ ಸರ್. ಸೋನಾಲ್ಕರ್ಗೆ. ಅವ್ರಿಗೆ ಹೇಳಿದ್ದೀನಿ ಬರ್ರಿ ಅಂತ ಅವ್ರು ಬಂದೇ ಇಲ್ಲ. ಜಾಸ್ತಿ ಅಂತ
ಅಪಾರ್ಚುನಿಟಿ ಮಾತಾಡ್ತೀವಿ ಮತ್ತು ಒಳ್ಳೆ ಫ್ರೆಂಡ್ಸ್ ಇದ್ದೀವಿ. ಏನಿದ್ರು ಕೂಡ ಹಂಚ್ಕೋತೀವಿ, ಕಾರ್ಯಕ್ರಮ ಪಕ್ಕದಲ್ಲಿ ಭೇಟಿ ಆಗ್ತಾ ಇದ್ದೀವಿ. ಓಕೆ, ಅಲ್ಲಿ 6 ಟಾಪಲ್ಲಿ 2 25 ಅದು 5 ಕಾಟೇಜ್ ಇದೆ. ಆಮೇಲೆ ಮೇಲ್ಗಡೆ ಡಾರ್ಮೆಟ್ರಿ ಒಂದಿದೆ, ಅದು ಸೇಮ್ ಇದೆ. ಆಟ ಆಡೋದು. ಸ್ಮಾಲ್ ಫಂಕ್ಷನ್ ಮಾಡ್ಲಿಕ್ಕೆ ಚೆನ್ನಾಗಿದೆ. ಕಾರ್ಪೆಟ್ ಮಾಡ್ತಾರೆ. ಇದು AC ಹಾಲ್ ಇದೆ. ಆಮೇಲೆ ಇಲ್ಲಿ ಸಣ್ಣ ಸಣ್ಣ ಇದ್ದರೆ 50 ಕೆಪಾಸಿಟಿ ತನಕ ಪ್ರೊವೈಡ್ ಹಿಯರ್. ಅಂದರೆ ಕಾರ್ಪೆಟ್ನವರು ರೆಂಟ್ ಮೀಟಿಂಗ್ ಮಾಡ್ಕೊಂಡು ಸ್ವಾಮಿಯಾಗಿ ಪ್ಲಸ್ ಪ್ರೆಸ್ಸಿಂಗ್ ಮಷಿನ್ ಇದೆ ಅದೆಲ್ಲ 25-30 ಹಿಂಗೆ ರೆಗ್ಯುಲರ್ ಅಲ್ಲಿ ಇಲ್ಲೇ ಕಾಣಿಸ್ತಾ ಇದೆ. ನಾವು ಅಲ್ಲಿ ಮಾಡ್ಕೊಂಡಿದ್ದೀರಾ? ಹೌದು, ಮೊನ್ನೆ ಮಳೆಗಾಲದಲ್ಲಿ ಮಾಡಿದ್ದು. ಮಳೆಗಾಲದಲ್ಲಿ Thank you so much for your love and affection. Entirely a different treatment for us. So we never expected it. Come. Ahmed, yes. Once again, thank you so much for your wonderful treatment. We had a very nice stay, very short period, and the coming days, I hope it will be definitely prosper, and wish you a very good health, happy and prosperous future, and wish you a very happy new year also. So we will maintain our relations, and we suggest our colleagues, friends, for stay in Terrain. Really, it is wonderful, hygienic, and great hospitality. Thank you so much. Thanks. Thank you, sir. You are most welcome. Please do visit often and often. This has resulted because our friend Mr. Professor Prakash Sonwala, he suggested your name. So he made me to visit and call you, and it is a great privilege. I should say thanks to Prakash. I have invited him so many times, but he has not come. He sent his at least friends. It's good, and we will keep on coming and wish everything successful. And I wish both doctors a bright future. Thank you, sir. Thank you, sir. Hotel and your property, see that everything will be in your hands. So see that it is will go further, still further more. Sure, sir. Thank you so much. Okay. ಈಗ ಮತ್ತು ನಮ್ಮ ಗೆಸ್ಟ್ ಹೌಸ್ಗೆ ಹೋಗೋಣ ಅಂತ ಸುಮ್ಮನೆ ಬಂದ್ ಮಾಡಿ 1 ನಿಮಿಷ. ಭಾಳ ಅಂದರೆ ಭಾಳ ಚೆನ್ನಾಗೆಲ್ಲ ಮಾಡಿದ್ದಾರೆ. ಮತ್ತೆ ಬರೋಣ, ಮತ್ತೆ ಯಾವಾಗಾದರೂ ಟೈಮ್ ತಗೊಂಡು ಬಂದು ಭೇಟಿಯಾಗಿ ಹೋಗಕ್ಕೆ ಬರ್ತದೆ. ಅರ್ಜೆಂಟಾಗಿ ಬಂದ್ವಿ ನಾವು ಸಡನ್ನಾಗಿ, ಆದರೂ ಭಾಳ ಚೆನ್ನಾಗಿದೆ, ಮಿಸ್ ಮಾಡ್ಕೋತೀವಿ ಇಲ್ಲ. ನಡೀರಿ ಈಗ ಮತ್ತು ನಮ್ಮ ಗೆಸ್ಟ್ ಹೌಸ್ಗೆ ಹೋಗ್ಬೇಕು. ಕೃಷ್ಣ ಗೆಸ್ಟ್ ಹೌಸ್ ಇದು ಬಂದು ಶ್ರೀ ಕೃಷ್ಣ ಡಿಲಕ್ಸ್ ಗೆಸ್ಟ್ ಹೌಸ್. ಮೊನ್ನೆ ಆ ಕಡೆಯಿಂದ ಬಂದಿದ್ವಿ, ಆ ಬಾಗಿಲಲ್ಲೇ ಇಲ್ಲಿಂದ ಹೋಗಿದ್ವಿ ರಾತ್ರಿ ಹೋಗ್ಬೇಕಲ್ಲ. ಅಪ್ಪು ಬಟ್ಟೆ ಚಲೋ ಕಾಣಿಸತ್ತಾವ, ಭಾಳ ದಿನದಿಂದ ಹೇಳಿದ್ದೆ ನಾ ಅವಂಗೆ 2 ಸೇಮ್ ಇದ್ದದ ತೊಗೋಬೇಕಂತ, ಮತ್ತು 2 ಸೇಮ್ ಇದ್ದದನ್ನು ತೊಗೊಂಡಿದ್ದಾನೆ, ಚಲೋ ಅನ್ಸತ್ತಾವ. ಆಮೇಲೆ ಶ್ರೀ ಕೃಷ್ಣ ಡಿಲಕ್ಸ್ ಇಲ್ಲಿ ವೆಜ್ ಊಟ ಇರ್ತದೆ, ಇಲ್ಲೇ ಒಳಗಡೆ ಮಾಡಿರ್ತಾರೆ. ಆಮೇಲೆ ಇದು ಅವ ಸಮಯ ಕ್ರಿಕೆಟ್ ನೋಡೋ ಬರೋಣ, ಅಲ್ಲಿ ನಡೆದದ. ಎಷ್ಟೊಂದು ಗಡಿಬಿಡಿ ಅಂತೇನ, ಎಷ್ಟೊಂದು ಗಡಿಬಿಡಿ ಅಂತೇನ. ಬಂದ್ವಿ ರೂಮ್ಗೆ, ಈ ರೀತಿ ಎಲ್ಲ ಆಗೋದು ಇದು ರೂಮ್. ಆದರೂ ಇದು ನಮ್ಗೆ ಅನುಕೂಲ ಆಗೈತೆ. ಅಲ್ಲಿ ಎಲ್ಲ ಇದ್ದು ಏನೇನು ಅದೆಲ್ಲ ಸ್ವಲ್ಪ ವೇಸ್ಟ್ ಎಲ್ಲ ಒಗೆದು ಮಾಡಿ ಈಗ ಪಟ 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 ರೆಡಿಯಾಗಿ ಬಿಡೋನು. ಸ್ವಲ್ಪ ರೆಸ್ಟ್ ಮಾಡ್ತಾರಂತ, ಚಿನ್ನು ನಿದ್ದೆ ಆಗಿಲ್ಲ ಅಂತ ಅವ್ರದ್ದು. ನಮ್ಮದು ಎಲ್ಲ ಬ್ಯಾಗು ಎಲ್ಲ ಪ್ಯಾಕ್ ಅದು ಅಲ್ಲಿ ಇಟ್ಕೊಂಡಿದ್ವಿ. ಬ್ಯಾಗ್ಗಳಿಗೆ ಎಲ್ಲ ತೆಗೆದು ಸಾಮಾನು ಇನ್ನೇನಿದೆಯಲ್ಲ ಗ್ಯಾಲ್ರಿ ಎಲ್ಲ ಇದು ಮಾಡ್ಕೊಂಡು
ಚಿನ್ನು ಬಟ್ಟೆ ಚೇಂಜ್ ಮಾಡ್ತಾರಂತ ಶಾಂಭವಿನ ಕೂತಾಳ. ಟಯರ್ಡ್ ಆಗಿದ್ದಾಗಿ ನಿದ್ದೆ ಆಗಿಲ್ಲ, ಬೆಳಿಗ್ಗೆ ಬೇಗ ಎದ್ದು ಕೂತಾಳ. ನಾನು ರೆಡಿ ಆಗಿದ್ದೀನಿ, ಈಗ ಹೋಗೋದಿದೆ ಅಂತ ಹೇಳಿ ರೆಡಿ ಆಗ್ಬಿಟ್ಟೆ. ಎಲ್ಲ ಪಟ 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 ಫ್ರೆಶ್ ಆಗಿ ಎಲ್ಲಿ ಹೊಂಟ್ಲು ನೋಡಿ. ಈಗ ಶಾಂಭವಿ ಬೆಳಗ್ಗೆ ಹೊಂಟಿ, ಏನು ಬಂದೈತಿ? ಹಾಂ, ಹಿಂಗ್ಯಾಕೆ ನೀ ಆ್ಯಕ್ಟಿವ್ ಆಗಿಲ್ಲ, ಹಿಂಗ್ಯಾಕೆ ಸುಂತರ ಮಾಡತ್ತಿ? ಹಾಂ, ಅಪ್ಪನ ಟಿ ಶರ್ಟ್ ಹಾಕೊಂಡು ಜೋರಾಗಿದೆಯಲ್ಲ. ಹಾಂ, ಅವಳ ಏನೋ ಅಮೆಜಾನ್ ಸಾಮಾನು ಬಂದವಂತ ಅಲ್ಲಿ ಬೆಳಗಾವದಾಗ ಮನೆ ಒಳಗೆ. ಅದಕ್ಕೆ ಅವಳು ನನ್ನ ಫೋನು ಮೆಸೇಜ್ ಬರ್ತದೆ ಅಂತ ಹೇಳಿ ತರಕ್ಕೆ ಹೋಗತ್ತಾಳ. ಅಪ್ಪನ ಬಟ್ಟೆ ಚಲೋ ಅದಾವ ನೋಡಿ, ಸೇಮ್ 2 ದಿನ ಆದ್ಮೇಲೆ ತೊಗೊಂಡ ಈ ಥರ ಬಟ್ಟೆ. ಇದು ಬೇಕಾಗಿದ್ದೆ, ನಮಗೆ ಹೇಳತ್ತಿದ್ದೆ ನಾ 2 ಸೇಮ್ ಇದ್ದದ್ದು ಬಟ್ಟೆ ತೊಗೋಬೇಕು ನೋಡಿ ಅಣ್ಣ ಅಂತಲೇ. ಫುಲ್ ಪಾಶ್ ಅನ್ಸತ್ತಾನ. ಎಷ್ಟು ಸುಳ್ಳು ನೋಡಿ ಇಲ್ಲ ಅಂತ ನೋಡಿ. ಸರಿ ತಪ್ಪು ಮಾಡೋ ಸಲುವಾಗಿ ಎಲ್ಲ ಸಾಮಾನು ಬ್ಯಾಗ್ ಹಾಕೊಂಡು ಇಟ್ಕೊಂಡಿದ್ದೆ. ಸಾಮಾನ್ ಅಂದ್ರೆ ಏನ್ ಸಾಮಾನ್? ಅಲ್ಲಿ ಹೋಟೆಲ್ ಒಳಗ್ ನಮ್ಗ್ ಟವೆಲ್, ಸೋಪ್, ಬ್ರಷ್, ಟವೆಲ್, ಸೋಪು, ಮತ್ತ ಕೋಲ್ಗೇಟ್ ಒಂದ್ ಸಣ್ಣದಿಷ್ಟು ಕೊಟ್ರೆ ತಿಕ್ಕೊಳಗ 2 ದಿನ ಆಗ್ತದ. ಅದೇನಿಲ್ಲ, ಸೋಪ್ ಇರ್ತಾವ, ಯೂಸ್ ಮಾಡಲ್ಲೇ ಬಿಡ್ರಿ. ಮತ್ತ ಅವಲ್ಗಳದು ಇರ್ತಾವಲ್ಲ, ಪ್ಲೀಸ್ ತಗೊಂಡ್ ಹೋಗ್ಬೇಡ್ರಿ. ಹಂಗೆಲ್ಲ ಇರೋ ತಗೊಂಡ್ ಹೋಗಬಾರ್ದದ. ಟವಲ್ ಇರ್ಲಿ, ಹಾಸಿಗೆ ಇರ್ಲಿ, ಬೆಡ್ಶೀಟ್, ಆಮೇಲೆ ಒಬ್ಬೊಬ್ರು ಫ್ಯಾನು ತಕೊಂಡ್ ಹೋಗ್ತಾರಂತ. ಅಂತದ್ದು ಮಾಡಕ್ ಹೋಗ್ಬೇಡ್ರಿ. ನಾವು ಸರಿ ತಪ್ಪು ಅದ್ರ ಸಲುವಾಗಿ ಮಾಡಕಂತ ವಿಡಿಯೋ ಮಾಡಕಂತ ಅದು ಸರಿ ತಪ್ಪು ಇಲ್ಲೇ ಮಾಡ್ಬಿಟ್ವಿ. ಮತ್ತೆ ದಾಂಡೇಲಿ ಟ್ರಿಪ್ ಅನ್ನು ಮುಗಿಸ್ಕೊಂಡ ನಾವು ಈಗ ಇಲ್ಲ. ಆಮೇಲೆ ಇದು ನಾವೇನು ಗೆಸ್ಟ್ ಹೌಸ್ ಅಲ್ಲಿ ಇದೀವಲ್ಲ, ಆಫೀಸ್ ಗೆಸ್ಟ್ ಹೌಸ್ ಇದೆ. ಮತ್ತೆ ಈ ಗೆಸ್ಟ್ ಹೌಸ್ ನಾವು ಚೆಕ್ಔಟ್ ಮಾಡ್ತಾ ಇದೀವಿ. ಮತ್ತೆ ಭಾಳ ಧನ್ಯವಾದ ಹೇಳ್ತಾ ಇದೀವಿ. ನಮ್ಗ ಇರಾಕ್ ಅನುಕೂಲ ಆಯ್ತು, ಮತ್ತೆ ಚಲೋ ಅದ, ಅನುಕೂಲ ಮಾಡ್ಕೊಟ್ಟಿದ್ದೀರಿ. ಆಮೇಲೆ ಬಾಲಾಜಿಯವ್ರು ಇಲ್ಲೇ, ಬಾಲಾಜಿಯವ್ರ ಫೋಟೋನು ಇಲ್ಲೇ ಐತಿ. ಮತ್ತೆ ಬರ್ತೀವಿ, ಮತ್ತೆ ಸಿಗ್ತೀವಿ ನಿಮ್ಗೆ, ಬನ್ನಿ. ಆಮೇಲೆ ಇಲ್ಲಿ ನೋಡಿ, ಇದು ನಾವು ತಗೊಂಡಿಲ್ಲ, ಇದು ಎಲ್ಲ ಇಲ್ಲೇ ಸ್ಲಿಪ್ಪರು ಈ ರೀತಿ ತಗೊಳಕ್ ಹೋಗ್ಬೇಡ್ರಿ. ನಡಿ ಅಮ್ಮ. ಈಗ ಅಲ್ಲಿದೆಲ್ಲ ಸಾಮಾನು ಚಿರವು ತಂದು ನಾ ಇಲ್ಲಿಟ್ಟೇನೆ ಈಗ. ಹಾ, ಮತ್ತೆ ಇಲ್ಲಿಂದ ತಗೊಂಡೋಗಿ ಮುಂದೆ ಇಟ್ಟೇನೆ ಈಗ. ಮತ್ತೆ ಅಲ್ಲಿಂದ ತಗೊಂಡು ಮತ್ತೆ ಇರ್ತೇನೆ, ಹೊರಗಿಟ್ಟೇನೆ, ಹೊರಗಿಂದ ಇರ್ತೇನೆ ಈಗ. ಮತ್ತೆ ಇಲ್ಲಿಂದ ತಗೊಂಡು ಇರ್ತೇನೆ. ಅಲ್ಲ, ಕಾರೊಳಗೆ ಕುತ್ಕೊಂಡು ಕಾರೊಳಗೆ ಹೊಡ್ಕೊಂಡು ಹೋಗ್ರಿ. ನಾವು ನಮ್ಗೆ ಬಿಟ್ಟಿರ್ತೀರ ನಮ್ಮ ಪರಿವಾರಗೆ. ಸಾಮಾನು ತಗೊಂಡಿರ್ತೇನೆ. ಎಲ್ಲಿವರೆಗೂ ಹೋಗ್ತೀರಾ? ಕಾರ್ವರೆಗೂ. ಇಷ್ಟೊಂದು ಲಗೇಜ್ ಆಗ್ಯಾವ. ಹೊತ್ಕೊಂಡು ಹೊಂಟೇರಿ ಹಿಂಗ? ಹಾಂ, ಇಲ್ಲ ಇಲ್ಲ. ನಿಮ್ದು ಮೊಬೈಲ ಅಪ್ಪು ನಿಂದೆಲ್ಲ ತಗೊಂಡಿ? ಆಯ್ತು. ಹಾಂ, ಯಾಕೆ ನಂಗೆ ಕಟ್ಟಾತಿ? ಇಲ್ಲಿ ನೋಡಿ ಐಡಿಯಾ. ಶಾಂಭವಿ ಕೊಡಿಲ್ಲ, ನಾ ಹಿಡ್ಕೋತೇನೆ, ಬ್ಯಾಗ್ ಅದ. ಅಲ್ಲ ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಅದನ್ನತೇನೆ ಕೂಡ. ಶಾಂಭವಿ ನೀ ಬಿದ್ದಿ ಹಂಗೆ ಹೋಗೋ ಟೈಮ್ದಾಗ ಹಂಗೆ ಮಾಡ್ಬಾರ್ದು. ಕೂಡಿಲ್ಲಿ ಒಂದು ಬ್ಯಾಗ್ ಕೊಡು ನಂದು. ಶಾಂಭವಿ ಇವಳಿ ನಗತಾಳವ. ಎಷ್ಟು ಬೆದ್ರಾಟ ಐತೆ ನೋಡಿ ಇಲ್ಲಿ ನಮ್ಮ ಮನ್ಯಾಗ. ಓಕೆ, ಬಾಯ್ ಬಾಯ್. ಫುಲ್ ಎಂಜಾಯ್ ಮಾಡಿದ್ವಿ. ಮಿಸ್ ಮಾಡ್ಕೋತೀವಿ ಭಾಳ ನಾವು. ಗೆಸ್ಟ್ ಹೌಸು ನೋಡಿದ್ವಿ. ಸಾಮಾನೆಲ್ಲ ಜಾಗ ಕೊಡ್ತಾ ಇದ್ದಾವೆ. ಸೊ ಮೊಬೈಲ್ ಇಲ್ಲಿಟ್ಟಿ, ಇದು ಮುಂದೆ ಇಟ್ಕೋಬೇಕಂತ ತಿನ್ನೋ ನನ್ನ ಬಾಟಲ್ ಅದು, ಇದು ಜೀರಾದ ಬಾಟಲ್ ಇಲ್ಲಿಟ್ರಿ. ಅದು ಮುಂದೊಳಗೆ ಇಟ್ಟೈತೆ ನೋಡಿ. ತುಂಬಿತಲ್ಲ ಎಲ್ಲ. ಅಲ್ಲಿ ಒಂದು ಗಿಫ್ಟ್ ಒಂದು ಬ್ಯಾಗ್ ಚುಚ್ಚಿತ್ತು. ಬಾಯ್.
ಬಾಯ್ ಶ್ರೀ ಕೃಷ್ಣ ಡಿಲಕ್ಸ್. ಬಾಯ್ ಶ್ರೀ ಕೃಷ್ಣ ಡಿಲಕ್ಸ್. ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ದಾಂಡೇಲಿ ಬಾಯ್. ಸೊಲಾಂಗ್ ಡಿಲಕ್ಸ್ ತೋರಿಸಿ. ಓಕೆ ಬಾಯ್. ಬಬನ್ವೇಲ್. ಬೌಗನ್ವೇಲ್. ಬೌಗನ್ವೇಲ್ ಏನ್ ಮಸ್ತ್ ಆಗೈತೆ ನೆನಪಿರೋ. ಅದು ಯಾವಾಗಲೂ ಒಂದು ಬೌಗನ್ವೇಲ್ ನೋಡಿದ್ರೆ ಇಲ್ಲಿಂದ ನೆನಪು ಬರೋದು ನೋಡಿ ನಮಗೆ ಇಷ್ಟ ಫಸ್ಟ್ ಟೈಮ್. ಮತ್ತೀಗ ಎಲ್ಲೆಲ್ಲೋ ಬೇರೆ ಕಡೆ ಹೋಗೋದೈತಂತ. ಇಲ್ಲೇ ಹಾಂ ಗಾಡಿ ಚಾಲೂನೇ ಇದೆ. ಏನಂತ ಫೋಟೋ. ಅಪ್ಪ ಮತ್ತೆ ಫೋಟೋ ತೆಗಿಯಾಕ ಹೇಳಿದ್ರ. ನಾನ್ ಮಾಡ್ತೇನೆ ಅದಕ್ಕೆ ಮತ್ತೆ ಹಿಂಗೆ ಚಲತ್ ಬೀಳ್ತಾರೆ. ಥ್ಯಾಂಕ್ ಯು. ಹಾಂ ಮತ್ತೆ ಇಲ್ಲಿ ಅಲ್ಲಿಂದ ಬರ್ತಿತ್ತು ದಾಂಡೇಲಿ ಒಳಗೆ ನಾವೆಲ್ಲೋ ಹಿಂಗೆ ಬಂದು ಪಾರ್ಕ್ ಇದೆ ಅಂತ ಮತ್ತೊಂದು ಪಾರ್ಕ್ ಬಂದಿದ್ದೀವಿ. ಇಲ್ಲಿ ಕೆಳಗಿದ್ಮೇಲೆ ತೋರಿಸ್ತೀನಿ ನಿಮಗೆ ಯಾವ್ದು ಪಾರ್ಕ್ ಇದೆ ಅಂತ. ನಂಗೊಂದು ಸುಂಟಿಗೆ ಇವತ್ತು ಸಂಡೇ ಮಾರ್ಕೆಟ್ ಇರ್ಬೋದು. ನೋಡು ಹೂವಿಂದ ಎಷ್ಟು ಮಸ್ತ್. ಇಲ್ಲಿ ನೋಡಿ ಇಲ್ಲಿ ಶಾಂಭವಿ ಇಲ್ಲಿ ನೋಡು. ವಾವ್ ನಂಗೆ ಬೇಕಾಗಿತ್ತು.